ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ನಡೆದ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಅಧ್ಯಕ್ಷರಾಗಿ ಶೇಷಗಿರಿ ಪ್ರಭು ಅಧಿಕಾರ ಸ್ವೀಕಾರ. ಪಟ್ಟಣದ ಅಡಿಕೆ ಭವನದಲ್ಲಿ ಲಯನ್ಸ್ ಕ್ಲಬ್ನ ಯಲ್ಲಾಪುರ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪ್ರತಿಜ್ಞಾವಿಧಿ ನೆರವೇರಿಸಿ ಲಯನ್ಸ್ ಕ್ಲಬ್ನ ಜಿಲ್ಲಾ ಗವರ್ನರ್ ಸುದೇಶ್ ಬೋರ್ಕರ್ ಮಾತನಾಡಿ, ಲಯನ್ಸ್ ಕ್ಲಬ್ ಎಂಬುದು ಮಾನವೀಯ ಸ್ಪಂದನೆಗೆ ಮಿಡಿಯುವ ಸಂಸ್ಥೆಯಾಗಿದೆ. ಊರಿನ ಪ್ರತಿ ಮೂಲೆಗಳಿಗೂ ಲಯನ್ಸ್ ಸೇವೆ ತಲುಪುವಂತೆ ಕಾರ್ಯನಿರ್ವಹಿಸಿ ಎಂದು ಹೇಳಿದರು. ಎಂಜೆಎಫ್ ಲಯನ್ ಡಾಕ್ಟರ್ ಅಶೋಕ್ ಹೆಗಡೆ ಮಾತನಾಡಿ, ಒಬ್ಬರೇ ಮಾಡುವ ಸೇವೆಗಿಂತಲೂ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವ ಸೇವಾ ಕಾರ್ಯ ಹೆಚ್ಚು ಮಹತ್ವ ಪಡೆದುಕೊಂಡು ಬಹಳ ಜನರಿಗೆ ತಲುಪುತ್ತದೆ. ದುಡ್ಡಿನಿಂದಲೇ ಎಲ್ಲ ಖುಷಿ ದೊರಕದು, ಒಳ್ಳೆ ಕೆಲಸದಲ್ಲಿಯೂ ಸಿಗುವ ಖುಷಿ ಹೇಳತಿರದು ಎಂದರು. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಶೇಷಗಿರಿ ಪ್ರಭು ಮಾತನಾಡಿ, ಕ್ಲಬ್ನ ನಿರ್ದೇಶನದಂತೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಉದ್ದೇಶಿಸಿದ್ದು, ಕ್ಯಾನ್ಸರ್ ರೋಗದ ಕುರಿತು ಜಾಗೃತಿ, ರಕ್ತದಾನ ಶಿಬಿರ, ಹೀಗೆ ಆರೋಗ್ಯ ಮಾಹಿತಿ, ಶಾಲೆಗಳಿಗೆ ಪುಸ್ತಕ ವಿತರಣೆ, CCTV ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಎಷ್ಟು ಒಳ್ಳೆಯ ಕೆಲಸ ಮಾಡಲು ಸಾಧ್ಯವಿದೆಯೋ ಅಷ್ಟು ಒಳ್ಳೆಯದನ್ನು ಮಾಡುತ್ತೇವೆ ಎಂದರು. ಚೇರ್ಪರ್ಸನ್ ಸುರೇಶ್ ಬೋರ್ಕರ್ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರಾಗಿ ಶೇಷಗಿರಿ ಪ್ರಭು, ಕಾರ್ಯದರ್ಶಿಯಾಗಿ ಮೋಹನ್ ರೇವನ್ಕರ್, ಖಜಾಂಚಿಯಾಗಿ ರವಿರಾಜ್ ಪ್ರಭು ಅಧಿಕಾರ ಸ್ವೀಕರಿಸಿದರು. ಹರ್ಷ ನಾಯ್ಕ್, ವಿಜಯ್ ಕುಮಾರ್ ಕೇಸರ್ಕರ್ ಸದಸ್ಯರಾಗಿ ಸೇರ್ಪಡೆಗೊಂಡರು. ಹಿರಿಯ ಲಯನ್ಸ್ SL ಭಟ್ ನಿರ್ವಹಿಸಿದರು. ಲಯನ್ಸ್ ಸದಸ್ಯೆ ವೀಣಾ ಶೇಷಗಿರಿ ಪರಿಚಯಿಸಿದರು. ಕಾರ್ಯದರ್ಶಿ ಮೋಹನ್ ರೇವನ್ಕರ್ ವಂದಿಸಿದರು. ಲಯನ್ಸ್ಗಳಾದ ಗೋಪಾಲ್ ನೇತ್ರೇಕರ್, ಮಂಜುನಾಥ್ ನಾಯ್ಕ್, SN ಹೆಗಡೆ, ಸುನಂದಾ ಪಾಟನ್ಕರ್, ಡೇಲಿ ಹಾಗೂ ಸಿರ್ಸಿ ಲಯನ್ಸ್ ಸದಸ್ಯರು ಸೇರಿದಂತೆ ಇತರರು ಇದ್ದರು. ಯಾಕಂದ್ರೆ ಮಕ್ಕಳಿಗೆ ಪಠ್ಯಪುಸ್ತಕದ್ದು ಸಹ ಕೆಲವೊಂದು ಶಾಲೆಯಲ್ಲಿ ನೋಡಿದರೆ ಪಠ್ಯಪುಸ್ತಕ ಬರಲೇ ಇಲ್ಲ. ಅದನ್ನು ಒಂದು ನಾವು ಪ್ರೋಗ್ರಾಮ್ ಮಾಡಿದ್ದೇವೆ. ಇದು ಸಹ ಶಾಲೆಗಳಲ್ಲಿ ಕಳುವಾಗ್ತಾ ಇತ್ತು. ಆ ಕಳುವಾದಂಥ ಶಾಲೆಯವರು ನಮ್ಗೆ ಬಂದು ಅಪ್ರೋಚ್ ಮಾಡಿದಾಗ ನಾವು CCTV ಕ್ಯಾಮೆರಾ ಸಹಿತ ಹಾಕೊಟ್ಟದ್ದು. ಅದು ನಾನು ಇಂಡಿವಿಜುವಲಿ ಮಾಡಿದ್ರು ಕೂಡ ಅದರ ಕರೆಕ್ಟ್ ನನ್ನ ಕ್ಲಬ್ಗೆ ಮತ್ತು ನನ್ನ ಫ್ರೆಂಡ್ಸ್ ಕೊಡ್ತೇನೆ. ಒಂದು ಅಂಗನವಾಡಿಯಲ್ಲಿ ಸಹಿತ ನಾವು ಒಂದು ಗೇಟ್ ಮತ್ತೆ ಜಾಳಿಗೆ ಹಾಕಿ ಕೊಡ್ತಾ ಇದ್ದೇವೆ. ಆ ಪ್ರಾಜೆಕ್ಟ್ ಸಹಿತ ನಾವು ಕೈ ತಗೊಂಡಿದ್ದೇವೆ. ಹೀಗಾಗಿ ಆದಷ್ಟು ಬೇಗ ಆದಷ್ಟು ಒಳ್ಳೆ ರೀತಿಯಲ್ಲಿ ಯಾವ್ಯಾವ ರೀತಿಯ ಒಳ್ಳೆ ಕೆಲಸ ಮಾಡಲಿಕ್ಕೆ ನಮ್ಮ ಹತ್ರ ಆಗ್ತದೆ ಆ ರೀತಿಯಾಗಿ ನಾವು ಮಾಡ್ತಾ ನಮ್ಮ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿಕೊಟ್ಟಂತ ಸುದೇಶ್ ಬೋರ್ಕರ್ ಸರಿಗೆ ಆಶ್ವಾಸನೆ ಕೊಡ್ತೇವೆ. ಯಾವುದೇ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಸರ್ವಿಸ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. Who are coming in, members who are going out, it's immaterial. But the institution has to survive. That we have to take care of it. As much as possible, members have to join the club and serve the people. Only one man cannot do anything, but all of us can do everything. All of us, if we together, we can do everything. That is the main goal of our clubs. ನಾವು ಕೊಟ್ಟರು ಅವ್ರು ಹೇಳಿದಂಗೆ ಪ್ರತಿ ಹಾಸ್ಪಿಟಲ್ನಲ್ಲಾಗಲಿ ಶಾಲೆಯಲ್ಲಾಗಲಿ ಮಕ್ಕಳಿಗೆ ನಾವು ಒಂದು ಡೈಲಿ ಬಿಸ್ಕಿಟ್ ಆಗಲಿ ಏನಾದರೂ ಕೊಡ್ತಾ ಇದ್ರೆ ಅವರಿಗೂ ಒಂದು ವ್ಯಕ್ತಿ ನಮಗೊಂದು ಸಮಾಧಾನ ಆಗ್ತದೆ. ಲಾಯನಿಸಮ್ ಅಂದ್ರೆ ಏನು ಅಂತ ಅವ್ರು ತಿಳಿಸಿ ಹೇಳಿದ್ದಾರೆ. ಆದರೂ ನಾನು ಹೇಳ್ತೇನೆ, ನನ್ನ ವಿಷಯದಲ್ಲಿ ಅಂದರೆ ನಾನು ಪ್ರತ್ಯಕ್ಷವಾಗಿ what I feel is ಲಾಯನಿಸಮ್ is a pride, is a honor, dedication, loyalty, moreover selfless service, which we get lot of satisfaction. ಕೆಲಸ ಏನು ಅಂತಂದ್ರೆ ಒಂದು ಸದೃಢವಾದ ಒಂದು ಜಿಲ್ಲೆಯನ್ನ ಸ್ಥಾಪಿಸುವುದು, ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳನ್ನ ಗವರ್ನರ್ ಅವರಿಗೆ ತಲುಪಿಸುವುದು, ಅದೇ ರೀತಿ ಎಲ್ಲ ಕ್ಲಬ್ನ ಎಲ್ಲ ಲಯನ್ ಸದಸ್ಯರಿಗೆ ಸದಾಕಾಲ ಪ್ರತಿಯೊಂದು ಮಾಹಿತಿಯನ್ನ ನೀಡುವುದು ಮತ್ತು ಅದರಂತೆ ಅದನ್ನ ಸರಿಯಾಗಿ ನಡೆಸುವಂತೆ ಕ್ಲಬ್ಗಳಿಗೆ ಪ್ರೇರೇಪಿಸುವುದು, ಇದು ನಮ್ಮ 4 ಜನರ ಕೆಲಸ.